ಹೇಳಿಬಿಟ್ಟು ಅಂತರ್ಜಾತಿ ವಿವಾಹವಾದಂತಹ ನವ ಜೋಡಿಗಳನ್ನು ಕಗ್ಗೊಲೆ ಮಾಡುವಂತಹ ಪದ್ಧತಿ ಈ ದೇಶದಲ್ಲಿ ಐತೆ. ಅದಕ್ಕಾಗಿಯೇ ಇವ್ರು ಯಾರು ಬೇಡಪ್ಪ, ಮದುವೆ ಆಗಿ ನಾವೇನಾದರೂ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಂತೀವಿ, ನಮ್ಮ ಒಂದು ಜೀವನವನ್ನು ಕಟ್ಕೊಂತೀವಿ ಅಂತ ಮುಂದೆ ಬರ್ತಿರ್ತಕ್ಕಂತಹ ನವ ಜೋಡಿಗಳಿಗೆ ಇವರು ದೊಡ್ಡ ಕಲ್ ತಂದು ಹಾಕ್ಬಿಡ್ತಾರೆ. ಹೇಳೋದೇನೋ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾರೆ. ಇಲ್ಲಪ್ಪ ನಿಮ್ಗೆ ಅಷ್ಟು ಸಹಾಯಧನ ಕೊಡ್ತೀವಿ, ಇಷ್ಟು ಸಹಾಯಧನ ಕೊಡ್ತೀವಿ, ಅಂತರ್ಜಾತಿ ವಿವಾಹ ಮಾಡ್ಕೊಳ್ಳಿ, ಜಾತಿ ಅನ್ನುವಂತಹ ಈ ಒಂದು ಹೊಲಸಾಟವನ್ನು ನಿರ್ಮೂಲನೆ ಮಾಡಿರಿ ಅಂತ ಹೇಳ್ತಾರೆ. ಪ್ರೇಮಿಗಳು ನವಜೋಡಿಗಳು ಬಂದಾಗ ದುಡ್ಡೇ ಇಲ್ಲ. ಇವಾಗ ಹಿಂಗೆ ಗೋಕಾಕ್ ತಾಲೂಕಿನಲ್ಲಿ ನಾವೊಂದು ಲೆಟ್ರ್ ಬರೆದಿದ್ವಿ, ಹಿಂಗೆ ಅಂತರ್ಜಾತಿ ವಿವಾಹಕ್ಕೆ ಏನು ಅಂತ. ಇದರಲ್ಲಿ ಅವ್ರು ಹೇಳ್ತಾರೆ, ಇನ್ನೂ 37 ಜೋಡಿಗಳದ್ದು ಅಮೌಂಟ್ಸ್ ರಿಲೀಸ್ ಆಗಿಲ್ಲ, ಫಂಡ್ಸೇ ಇಲ್ಲ. 37 ಜೋಡಿಗಳು, ಅದು ಯಾವುದೋ 2024-25 ಸಾಲಿನ ಜೋಡಿಗಳದ್ದೇ ಇನ್ನೂ ಫಂಡ್ಸ್ ರಿಲೀಸ್ ಆಗಿಲ್ಲ. ಅಲ್ಲ ಸರ್, ನಿಮ್ಮ ಹತ್ರ ಕೊಡೋದಕ್ಕೆ ತಾಕತ್ತಿಲ್ಲ ಅಂತಂದರೆ ಮಾತಾಡ್ತೀರಾ ಏನಕ್ಕೆ? ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂತಂದರೆ ಮುಚ್ಕೊಂಡಿರ್ಬೇಕು. ಅದನ್ನೆಲ್ಲ ಬಿಟ್ಟು ನೀವು ನವ ಜೋಡಿಗಳಿಗೆ ಆಸೆ ಏನಕ್ಕೆ ಹುಟ್ಟಿಸ್ತೀರಾ ಸರ್? ಓಪನ್ ಆಗಿ ಬರೆದು ಕೊಡ್ತಾರೆ. ಇವರು ಏನಂತಾರೆ, ಗ್ರೇಡ್ ಬಿ ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ ಅವರು, ಗೋಕಾಕ್ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಹೆಡ್. ಅವ್ರು ಏನು ಬರೆದು ಕೊಡ್ತಾರೆ ಅಂದರೆ, ಇಷ್ಟು ಆಲ್ರೆಡಿ 37 ಜೋಡಿಗಳದ್ದು ಅಮೌಂಟ್ಸ್ ಇನ್ನೂ ರಿಲೀಸ್ ಆಗಿಲ್ಲ, ಫಂಡ್ಸ್ ಇನ್ನೂ ರಿಲೀಸ್ ಆಗಿಲ್ಲ. ಪ್ರಪ್ರಥಮವಾಗಿ ಅವ್ರದ್ದಾಗಬೇಕು, ಆಮೇಲೆ 25-26ನೇ ಸಾಲಿನವ್ರದ್ದು ಆಗುತ್ತೆ, 26-27 ಮುಗ್ದೇ ಹೋಯ್ತು. ಅಲ್ಲ ಸರ್, ಒಂದು ಸಿಂಪಲ್ ಆಗಿರುವಂಥ ಪ್ರಶ್ನೆ, ಬಿ ಜೆ ಪಿಗರೇನು ಮನಿ ಕಂಡಿದಾರ? ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಅಲ್ಲ ಸರ್, RSS ಮೇಲೆ ದಾಳಿ ಆಗುತ್ತೆ, ಧರ್ಮದ ಮೇಲೆ ದಾಳಿ ಆಗುತ್ತೆ ಅಂತ ಹೇಳಿ ಜೋರು